ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವರಾಜ್ ಅನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಅನೇಕ ಸರ್ತಿ ಜೆನ್ಯೂನ್ ಆಗಿ ಬೇರೆ ಬೇರೆ ದಾಳಿಗಳು ನಡೆದಾಗ ಸರ್ವಾಧಿಕಾರ ಅದು ಇದನ್ನು ಮಾತಾಡುವಂಥವ್ರು ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ದಾಳಿ ಆದಾಗ ಇವತ್ತು ದೇವರಾಜ್ ಅವರು DK ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಮುಂಬರುವಂತ ದಿವಸಗಳಲ್ಲಿ ಇವತ್ತು ನಮ್ಮ ಪಕ್ಷದ ಸಭೆನೂ ಇದೆ. ಆ ಸಭೆಯಲ್ಲಿ ಚರ್ಚೆ ಆಗ್ತದೆ. ಆದ ನಂತರ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಒಬ್ಬರ ಮೇಲೆ ಆರೋಪ ಮಾಡಿದ್ರು, ಅವರದೇ ಸರ್ಕಾರ ಇದೆ, ಈಗ ಅವ್ರನ್ನ ಅರೆಸ್ಟ್ ಮಾಡ್ತಾರ ಅಂದ್ರೆ ಸರ್ ಎಲ್ಲೋ ಒಂದ್ ಕಡೆ ರಾಜಕೀಯ ಒತ್ತಡ ಅಲ್ಲ, ಒಂದು ಮುಚ್ಚಾಕುವ ಪ್ರಯತ್ನ. DK ಶಿವಕುಮಾರ್ ಅವರು ಏನ್ ರೇವಣ್ಣ ಅವ್ರನ್ನ ಸಿಗಿಸಿ ಹಾಕ್ಲಿಕ್ಕೆ ಷಡ್ಯಂತ್ರವನ್ನ ರೂಪಿಸಿ ಆಗಲ್ಲದ ಕಿಡ್ನಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ. ಸೊ ಅದರಲ್ಲಿ ಎಲ್ಲಿ DK ಶಿವಕುಮಾರ್ ಅವರು ಸಿಕ್ಕಾಕೋತಾರ ಅನ್ನುವಂತ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಅರ್ಥ DK ಶಿವಕುಮಾರ್ ಅವರಿಗೆ ಭಯ ಇದೆ. ಇದರರ್ಥ DK ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೋ ಒಂದು ಕುಟುಂಬವನ್ನ ಮತ್ತು ಒಂದು ಪಕ್ಷವನ್ನ ಮುಗಿಸುವಂತ ಒಂದು ಹುನ್ನಾರ ಇದೆ. ಪದೇ ಇಂಥ ಪ್ರಕರಣಗಳು ಬಂದಾಗ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಅವ್ರ ಹೆಸರು ಕೇಳಿ ಬಂದೇ ಬರುತ್ತೆ. ಇವತ್ತು ಸಾಕ್ಷ್ಯವನ್ನ ಬಿಡುಗಡೆ ಮಾಡಿಬಿಟ್ರು, ಅವರು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು. ಹೋಗಿ ರೆಸಾರ್ಟ್ ಕೂತರ ನೀವು ಕೇಳಿದ ಪ್ರಶ್ನೆಗೆ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಯಾಕೆ ಬಿಟ್ರಿ ಅಂತ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಇಲ್ಲ, ಅವರು ತಪ್ಪು ಮಾಡಿದ್ದ ಏನು ಉತ್ತರ ಕೊಡ್ತಾರೆ? ನಾನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗಕ್ಕೆ ಯಾಕೆ ಬಿಟ್ರಿ? 21ನೇ ತಾರೀಕು ಕ್ಲಿಪ್ಪಿಂಗ್ ಬಂದಿತ್ತು, ಯಾಕೆ FIR ಮಾಡ್ಲಿಲ್ಲ ನೀವು? ಎಲ್ಲ ಕಡೆ ಬಂದ್ರು, ಇದಕ್ಕೆ ಯಾವುದು ಉತ್ತರ ಕೊಡಲ್ಲ ಅವರು. ಯಾಕಂದ್ರೆ ಅವ್ರ ಕಡೆ ಉತ್ತರ ಇಲ್ಲ, ಅವರು ಅಯೋಗ್ಯರಿದ್ದಾರೆ. ಹಾಗಾಗಿ ಅವ್ರ ಉತ್ತರವನ್ನ ಕೊಡೋದಿಲ್ಲ. ಮತ್ತು ಇದಕ್ಕೆ ಯಾರೀಗ DK ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನ, DK ಶಿವಕುಮಾರ್ ಅವರ ದೋಷಗಳನ್ನ ತೋರಿಸ್ತಾರೆ, ಅವ್ರನ್ನೆಲ್ಲರ ಮೇಲೂ ಹಲ್ಲೆ, ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ. ಆದ್ದರಿಂದ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಇದೆ. ನಾನು ಡೆಲ್ಲಿಗೆ ಹೊರಟಿದ್ದೇನೆ, ಪಾಟ್ನಾಕ್ಕೆ ಹೋಗ್ಬೇಕು. ಅದಕ್ಕಾಗಿ ಅಲ್ಲಿ ನಾನು ಫೋನ್ ಮಾಡಿ ಮುಂದಿನ ರೂಪುರೇಷೆಗಳ ಚರ್ಚೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಅದು ಇವತ್ತು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಮೋದಿ ಅವ್ರನ್ನ ಸರ್ವಾಧಿಕಾರಿ ಅಂತ ಅದೇ ವರ್ಡ್ ಅನ್ನ ಬಳಸಿ ಮಾತಾಡ್ತಿದ್ರು, ಹಿಟ್ಲರು ಸರ್ವಾಧಿಕಾರಿ ಅಂತೇಳಿ. ಈಗ ದೇವರಾಜೇಗೌಡರು ಬಂದನ್ನು ನೋಡಿದ್ರೆ ಯಾವ ಸರ್ಕಾರ ಇದೆ ಅನ್ಸುತ್ತೆ? ಇವರು ಹಿಟ್ಲರ್ನ ಇವರು ಮೀರಿಸುವಂತಹ ಸರ್ಕಾರ ಇವರು. ಯಾಕಂದ್ರೆ ಯಾರು ಅದು ಆಕ್ಚುಲಿ ದೇವರಾಜ್ ಅವರು ಹೇಳಿದ್ದು ತನಿಖೆಗೆ ಬರಬೇಕು, ಕೋರ್ಟ್ ಮುಖಾಂತರ ಅದೆಲ್ಲವೂ ತನಿಖೆ ಆಗ್ಬೇಕಂತ ಒತ್ತಾಯಪಡಿಸಿದ್ದಾರೆ. ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗ್ಬೇಕಂತ. ಸೊ ಅದು ಆಗೋಕ್ಕಿಂತ ಮೊದಲನೇ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರ ಬಾಯಿ ಮುಚ್ಚುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬಹುದಾದಂತ ಮುಂದಿನ ಎಲ್ಲ ಅನಾಹುತಗಳನ್ನ, ಮುಂದಿನ ಎಲ್ಲ ತೊಂದರೆಗಳನ್ನ ಊಹಿಸಿ ಅವರು ಕ್ರಮ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ಅವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಅಲ್ಲ. ಇವೆಲ್ಲಾ ಸಂಗತಿಗಳು ಕ್ವಶನ್ ಇದ್ದ ಇದಾವೆ. ಚಾಲಕನ ಅರೆಸ್ಟ್ ಮಾಡಿಲ್ಲ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗ್ಲಿಕ್ಕೆ ಬಿಟ್ರು. ಅವ್ರು ಹೋದ್ 4-6 ದಿವಸಗಳ ನಂತರ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಎಲ್ಲ ಸಂಗತಿಗಳು ಏನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ, SIT ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾರೆ. ಅದ್ರ ಬಗ್ಗೆ ಯಾವುದು ಆ ರೀತಿ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಇವತ್ತು ಎಲ್ಲಾ ಈ ವಿಷಯಗಳು ಚರ್ಚೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.